ಉತ್ತರ ಕರ್ನಾಟಕದ ಹಿಂದೂ ಹುಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ದಕ್ಷಿಣ ಕರ್ನಾಟಕದ ಮಂಡ್ಯಗೂ ದಿನೇ ದಿನೇ ನಂಟು ಹೆಚ್ಚಾಗ್ತಿದೆ. ಉತ್ತರ ಕರ್ನಾಟಕ ಭಾಗದವರು ಅಷ್ಟಾಗಿ ಮಂಡ್ಯಗೆ ಬಂದು ಜನರ ಪ್ರೀತಿ ಗಳಿಸಿರಲಿಲ್ಲ. ಆದರೆ ಈಗ ಯತ್ನಾಳ್ ಮಾತ್ರ ಮಂಡ್ಯದ ಮದ್ದೂರಿನ ಜನರ ಫೇವರೇಟ್ ಆಗಿದ್ದಾರೆ. ಕಳೆದ ವರ್ಷದ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಆಗ ಯತ್ನಾಳ್ ಮದ್ದೂರಿಗೆ ಬಂದು ಅಬ್ಬರಿಸಿದ್ರು. ಅಂದಿನಿಂದ ಮದ್ದೂರಿನಲ್ಲಿ ತಮ್ಮದೇ ಸ್ಥಾನವನ್ನು ಯತ್ನಾಳ್ ಗಿಟ್ಟಿಸಿಕೊಂಡಿದ್ದಾರೆ. ಪದೇ ಪದೇ ಇಲ್ಲಿಗೆ ಬಂದು ಮುಸ್ಲಿಮರ ಮೇಲೆ ರೊಚ್ಚಿಗೆದ್ದು ಹಿಂದೂಗಳಿಗೆ ಬುದ್ಧಿ ಹೇಳ್ತಿದ್ದಾರೆ. ಮುಸಲ್ಮಾನರನ್ನು ಅಣ್ಣ ತಮ್ಮ ಅಂತ ಅಂದುಕೊಳ್ಬೇಡಿ, ಅವರು ಅದನ್ನು ಫಾಲೋ ಮಾಡಲ್ಲ, ನಿಮ್ಮಲ್ಲೇ ಜಾತಿ ಬಿಟ್ಟು ಸಹೋದರರಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಸಚಿವ ಜಮೀರ್ ಅಹಮದ್ಗೂ ಬೈದ ಯತ್ನಾಳ್ ನಿಮ್ಮ ವಕ್ಫ್ ಆಸ್ತಿ ಎಲ್ಲ ನಮ್ಮದು ಅಂತ ಜಾಡಿಸಿದ್ದಾರೆ. ನಾನು ಹೇಳಿದೆ, ನೀವೇನ್ ಬೇಕಾದಾಗ ನೋಡಿ ಒಕ್ಕಪ್ಪದಾಗ ನಿಮ್ಮ ಎಲ್ಲ ಆಸ್ತಿ ನಮ್ಮದು. ಭಾರತದಾಗಿರೋ 1 ಇಂಚ್ ಆಸ್ತಿನೂ ಯಾರ್ದು? ನಿಮ್ಮ ಆಸ್ತಿ ಪಾಕಿಸ್ತಾನದಾಗ ಅದು ಬಿಡುಗಲ ಅದಲ್ಲ, ನಾನು ಬಿಡುಗಲ ವಿಧಾನಸಭೆದಾಗ ಎಷ್ಟು ನಾಳೆ ಜಮೀನು ಯಾರು ಬಂದ ನಾಟಕ ಮಾಡಿರ್ಬೇಕು, ನಾನು ನಡೆದಿಲ್ಲ. ಒಕ್ಕಪ್ಪು ಎಷ್ಟು ದೊಡ್ಡ ಸಮಸ್ಯೆ ಮಂಡ್ಯದಲ್ಲೂ ಆಯ್ತು. ಎಲ್ಲ ಆಸ್ತಿ ಅವ್ರಿಗೆ ಇರ್ತಾರ. ಈ ರೀತಿ ನಾವು ಜಾಗೃತ ಆಗಿದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮದು ಭಾವನೆ ಕೇಳುವಂತ ವ್ಯವಧಾನ ಇಲ್ಲ. ಇವೆಲ್ಲ ಸಾವಿರಾರು ನಮ್ಮ ಯುವಕರು ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ಶೂನ್ಯನ ಅವ್ರು ಸಾಧಿಸಲಂತಾರೆ. ನಮ್ಮ ಹಿಂದೂಗಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ಬಂದಾಗಬೇಕು. ಬಂಧುಗಳೇ, ಮದ್ದೂರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹೋದ ಸಲ ಬಂದಾಗ ಗಣಪತಿ ಕಾರ್ಯಕ್ರಮದಲ್ಲಿ ಸುಮಾರು 20-25 ಸಾವಿರ ಜನ ಸೇರ್ತಾರಂದ್ರೆ, ಮುಂದಿನ ದಿವಸಗಳಲ್ಲಿ ನಾನು ಇಡೀ ರಾಜ್ಯದಲ್ಲಿ ಈಶಾನ್ಯ ಮೂಲೆಯಿಂದ ನಮ್ಮ ಏನಲ್ಲಿ ಗಣಪತಿ ಅದ ಅಲ್ಲಿ ಪೂಜೆ ಮಾಡಿ ಇಡೀ ಚಾಮರಾಜನಗರದಿಂದ ಬೀದರ್ವರೆಗೆ ಹಿಂದೂ ಸಮಾಜವನ್ನು ಜಾಗೃತ ಮಾಡುವಂತ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಪ್ರತಿ ತಾಲೂಕಿಗೆ ಬರ್ತೀನಿ, ಹಿಂದೂಗಳನ್ನ ಒಕ್ಕಟ್ಟು ಮಾಡ್ತೀನಿ. ಮುಂದೆ ಒಬ್ಬ ಯಾರೋ 50 ವರ್ಷದ್ದು ಏನೋ ದೊಡ್ಡ ಕಾರ್ಯಕ್ರಮ ಚಿತ್ರದುರ್ಗ ದಾವಣಗೆರೆ ಮಾಡೋದ, ಅಲ್ಲೇ ನಾನು 25 ಲಕ್ಷ ಹಿಂದೂಗಳನ್ನ ಕೂಡಿಸಿ 2028ಕ್ಕೆ ಕರ್ನಾಟಕದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಲಿಕ್ಕೆ ಒಂದು ಪ್ರತಿಜ್ಞೆಯ ಕಾರ್ಯಕ್ರಮವನ್ನು ಮಾಡ್ತೀನಿ. ನೀವೆಲ್ಲರೂ ಆ ಕಾರ್ಯಕ್ರಮ ಬರ್ರಿ. ಇವತ್ತು ಇಲ್ಲಿ ಸೇರಿದವ್ರನ್ನ ಯಾರನ್ನೂ ನಿಮ್ಗೆ ರೊಕ್ಕ ಕೊಟ್ಟು ತಂದಿಲ್ಲ, ನಿಮ್ಮ ಬಾಡಿಗೆ ಕೊಟ್ಟು ಟೆಂಪೋ ಟ್ಯಾಕ್ಸ್ ಹಾಕೊಂಡು ಬಂದಿಲ್ಲ, ಡಾಬಾದಾಗ ನಿಮ್ಗೆ ಕೋಳಿ ಕುರಿ ತಿನ್ಸಿಲ್ಲ, ದಾರು ಕುಡಿಸಿಲ್ಲ. ಗುರುಗಳ ಸಾನ್ನಿಧ್ಯ ನಾವು ಬರ್ತೀವಿ ಅಂದ್ರೆ ಪುಕ್ಕಟ್ಟು ಸೇರಿದಂತ ಜನ ಇಟ್ಟಾಗಿದೆ. ಅಂದ್ರೆ ಎಷ್ಟೋ ಕಡೆ ನಾನು ಹೋಟೆಲ್ದಾಗ ಚಾ ಕುಡಿಯಾಗ, ನಾಷ್ಟ ಮಾಡಾಗ, ಊಟ ಕೂತಾಗ ಈಗ ನಾವು ಇದರಲ್ಲಿ ಟಿಫನ್ಸ್ ಅಲ್ಲಿ ಪಾಪ ಮಾಲೀಕರು ಮಬ್ಬರು ಹೊಡಿ ಕಾಫಿ ಮಾಡಿಸೋದು ಕುಡಿಯಾಗ ಒಂದಿಷ್ಟು ಹಿರಿಯರು ಬಂದು ಹೇಳಿದ್ರು, ಬಹಳ ವಯಸ್ಸಾಗ ಯತ್ನಾಳ್ ನಿಮ್ಮಂತ ಒಬ್ಬ ಗಂಡಸ ಕರ್ನಾಟಕ ಬೇಕಾಗಿದೆ, ಗಟ್ಟಿಯಾಗಿ ಮಾತಾಡಬೇಕಾಗಿದೆ. ಬರೇ ನಾಟಕ ಅವ್ರು ಬರೋಣ, ನಾವು ಸಹೋದರನಿಗಿರ್ಬೇಕು. ಸಹೋದರ ಏನು ಸುಮ್ಮನೆ ಇರ್ತೀವಿ, ಅವ್ರೆಂದು ಸಹೋದರರು ಆಗೋದೇ ಇಲ್ಲ. ನಮ್ಮವನ್ನ ಸಹೋದರ ಮಾಡ್ಕೊಡ್ರಿ, ನಮ್ಮ ಹಿಂದುಳಿದನ್ನು ಸಹೋದರ ಮಾಡ್ಕೊಡ್ರಿ, ದಲಿತನ ಸಹೋದರ ಮಾಡ್ಕೊಡ್ರಿ. ನಾವು ಎಲ್ಲರೂ ಜೀವನ ನೋಡ್ರಿ. ಅದಕ್ಕೆ ನಾ ದಲಿತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಏನಾರ ರಕ್ಷಣೆ ಕೊಡೋದಿದ್ರು ಅದು ಹಿಂದೂ ಸಮಾಜನೇ ಕೊಡೋದು ಹೊರತು ಮುಸಲ್ಮಾನರಲ್ಲ. ಇದನ್ನ ತಲೆಗೆ ಇಟ್ಕೊಂಡ್ಬಿಡ್ರಿ. ನೀವೇನ ದಲಿತ ಮುಸ್ಲಿಂ ಬಾಯಿ ಹೇಳ್ತಾನೆ. ನಾವು ಯಾರು ಹೈದರಾಬಾದ್ ನಾವು ಬೇವರ್ಸಿ ಹೇಳ್ತಾನ 15 ಮಿನಿಟ್ ಪೊಲೀಸರು ಹಿಂದೆ ಸರಿಸಿಬಿಡ್ರಿ. ನೀವು 100 ಕೋಟಿ ಇದೆಲ್ಲ ಹಿಂದೂಗಳು ನಿಮ್ಗೆ ಸಂಪೂರ್ಣ ತಲೆ ಕೆಡಿತೀವಿ ಅಂತ. ಯಾರು ಬೇವರ್ಸಿ ತಮ್ಮ ಅದಾನ ತರಬೇಸಿ ಚಲೋ ಹೆಸರಿಟ್ಟು ಹೊಸ ಅವ MLA ಅದಾನಲ್ಲಿ
ಅವ ಹೇಳ್ತಾನ 15 ಮಿನಿಟ್ ಪೊಲೀಸನ್ನ ಮಿಲಿಟರಿ ಸೇರಿಸ್ಬಿಟ್ರಿ ಭಾರತದಾಗ, ಹಿಂದೂಗಳಿಗೆ 100 ಕೊಟ್ಟಿದಿರಲ್ಲ ನಿಮ್ಮ ಕಲಾಸ ಮಾಡಿರ್ತೀವಿ ಅಂತಾನ. ಅಂದ್ರೂ ಅವನ ಮೇಲೆ ಕೇಸ್ ಹಾಕೋದು ನನ್ನ ಮೇಲೆ ಹಾಕ್ತಾನೆ. ಅವ್ನು ಒದ್ದೊಳಗೆ ಹಾಕ್ಬಿಟ್ಟಿಲ್ಲ. ಹಂಗಾಗಿ ಏನಾಗ್ಬಿಟ್ಟಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದಂತ ಪುಣ್ಯಾತ್ಮನ ಬಿಟ್ಟು ಬರೇ ಗಾಂಧಿ ನೀವು ಗಾಂಧಿ ನೀವು ಗಾಂಧಿ ಚಾಚಾ ಮತ್ತು ಅಕ್ಟೋಬರ್ 2 ವರ್ಷ ಅಂದ್ರೆ ಅದೇ ಹಾಡು. ಅವತ್ತು ಇನ್ನೊಬ್ಬ ಮಹಾಪುರುಷನ ಜಯಂತಿ ಐತಿ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜಯಂತಿ ಐತಿ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋ ಕಟ್ಟಿ ಹಾರಾಕ್ತೀನಿ ಅಕ್ಟೋಬರ್ 2. ಗಾಂಧಿ ಅಲ್ಲಿ ಇರ್ತಾನೆ, ಯುರೋಪ್ ಅಲ್ಲಿ ಇರ್ತದೆ. ಯಾಕಂದ್ರೆ ಗಾಂಧಿ ದಿಲ್ಲಿ ಒಳಗ ಪಾಕಿಸ್ತಾನದಿಂದ ಹಿಂದೂಗಳು ಲಕ್ಷಾಂತರ ಹಿಂದೂಗಳು ಬರ್ತಾರೆ ಭಾರತ ವಿಭಜನೆ ಮಾಡಾಕ. ಅಲ್ಲೆಲ್ಲ ಇವೆಲ್ಲ ಮುಸಲ್ಮಾನರ ಕಡೆ ಪಾಕಿಸ್ತಾನಕ್ಕೆ ಹೋದಾಡ್ತಾರೆ, ಮಸೂತಿಗಳು ಎಲ್ಲ ಖಾಲಿ ಇರ್ತಾರೆ. ಹಿಂದೂಗಳು ಹೋಗಿ ಗಾಂಧಿ ಕೇಳ್ಕೊತಾರೆ, ಮಸೂತಿ ಎಲ್ಲ ಖಾಲಿ ಅದಾವು, ಅದಕ್ಕೆ ನಾವು ಅಲ್ಲಿ ಇರ್ತೀವಿ ಅಂದ್ರೆ ಗಾಂಧಿಯೇ ಅಲ್ಲಿ ಇರ್ತಕ್ಕಂಥದ್ದು ಅದು ಪವಿತ್ರವಾದ ಸ್ಥಳ ಅಂತ. ಅಲ್ಲಿ ಪಾಕಿಸ್ತಾನದಾಗಿತ್ತು ಅಂತ ದೇವಸ್ಥಾನಗಳು ಏನ್ ಮಾಡಿದ್ರು ಅಂದ್ರೆ ನೆಹರು ಗಾಂಧಿ ಒಂದು ಕಡೆ ಹೇಳ್ತಾರೆ, ನಾನು ಮಹಾರಾಣಾ ಪ್ರತಾಪ್ ಶಿವಾಜಿ ಮಹಾರಾಜ ಮಾಡಿದ ಹೋರಾಟವನ್ನ ಒಪ್ಪುವುದಿಲ್ಲ, ಅವರು ಭಯೋತ್ಪಾದಕ ಹೇಳ್ತಾನೆ ಗಾಂಧಿ. ಅಂದಾಗ ಇಲ್ಲಿನ ಗಾಂಧಿ ಯುಗ ನೆಹರು ಯುಗ ಮುಗುದಕ್ಕೆ ಇಟ್ಟು ಬಂದು ನಾವು ಕೂಡಿದ್ವಿ. ಇದು ಯಾರ ಯುಗ? ಇದು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಯುಗ ಇಲ್ಲಿ ಮದ್ದೂರಿನಲ್ಲಿ ಪ್ರಾರಂಭ ಆಗಿದೆ. ಮದ್ದೂರಿನಿಂದ ಬಲಿದಾನ ದಿವಸ ಪ್ರಾರಂಭ ಆಗಿದೆ. ಮದ್ದೂರಿನಾಗ ಪ್ರಾರಂಭ ಆಗೈತೆ ಅಂದ್ರೆ ಅದು ಎಂಡ್ ಬಸವ ಕಲ್ಯಾಣ ತನ ಹೋಗುದೇ, ಕಡೆ ಚಾಮರಾಜನಗರ ತನ ಹೋಗುದೇ. ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಮದ್ದೂರಿನಿಂದ ಚಾಲೂ ಹೋಗುದೇ. ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ನಾನು ಕಳಿಸಿದ್ದೀರಿ. ನನಗೂ ಮದ್ದೂರು ಕಂಡ್ಕೊಂಡು ಭಾಳ ಖುಷಿಗೆ ಬರ್ತೀನಿ. ಮನೆ ಒಬ್ಬ ದೊಡ್ಡ ಕೇಳಿದ್ರು, ಏನು ಬ್ರದರ್ ಯಾಕೆ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ? ಸುಮ್ಮನೆ ಹೋಗ್ತಾ ಇದ್ದೀನಿ, ಯಾರು ಕರೀತಾ ಇದ್ದಾರೆ. ಇಲ್ಲ 5ಕ್ಕೆ ಬಂದಿದ್ದು ಕೆರೆಗೋಡಿಗೆ. ಒಬ್ಬ ನಾಯಕರು ಬಂದು, ಯಾಕೆ ನೀವು ಅಲ್ಲಿ ಹೋಗಿದ್ರಿ, ನೀವು 15,000 ಜನ ಸೇರಿದ್ರಂತೆ ಕೆರೆಗೋಡಿನಲ್ಲಿ ಹಿಂದೂಗಳು. ಅದಕ್ಕೆ ನಾನು ಮರುದಿವಸ ಒಂದು ಗಣಪತಿನ ಕೂಡಿಸಿದೆ, 8.5 ಲಕ್ಷ ರೂಪಾಯಿದು DJ ತಂದು ನಾವು ಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡಿವಿ. ನೋಡಿ ಇಲ್ಲಿ ವಿಡಿಯೋ ತೋರಿಸಿದ್ರು ನನಗೆ, ನೋಡೋಣ ನಿನ್ಕಿತ ಹೆಚ್ಚಿದ್ರೆ ನನಗಿತ ಹೆಚ್ಚ ಮತ್ತೇನು ಹೀಗೆ ಹೇಳ್ಬೇಕಲ್ಲ, ಏನು ಕಡಿಮೆ ಅಂತ ಮಾತ್ರ ಜಗಕ್ಕೆ ಆಗಲ್ಲ. ಅದ್ರ ಭಯ, ಮದ್ದೂರಿನ ಭಯ ಭಾಳ ಇದೆ. ಅದಕ್ಕೆ ಬಂಧುಗಳೇ, ಇಷ್ಟು ಜನ ಕೊಟ್ಟಿದ್ರೆ ಅಂದ್ಮ್ಯಾಗ ನನಗೆ ಗ್ಯಾರಂಟಿ ಐತಿ 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಒಂದು ಗಾಳಿ ಬೀಸಾಗ್ತದೆ. ಅದರಲ್ಲಿ ನಮ್ಮಂತ ಪೂಜ್ಯರು, ಇವತ್ತು ನಮ್ಮ ದೊಡ್ಡ ಸಂಸ್ಥಾನ ಮಟ್ಟದ ಪೂಜ್ಯರು ಬಂದು ಅವರು ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿ, ಅದಕ್ಕೆ ಹುದ್ದೆಯನ್ನು ತ್ಯಾಗ ಮಾಡಿ ಕೊಟ್ಟು ನಮ್ಮ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಕೆಲಸ ಪ್ರಾರಂಭ ಮಾಡ್ಯಾರೆ. ಅವ್ರ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ. ಇಲ್ಲೊಂದೇನೋ ಬೋರಾಪುರ ಗ್ರಾಮದಲ್ಲಿ ಒಂದು ಲವ್ ಜಿಹಾದ್ ಆಗಿದೆ. ಈಗ ಹೊಸ ಕಾನೂನು ತರಲಾಗತ್ತಾರ, ಯಾರು ಬೇಕಾದ್ರೂ ಯಾರು ಲಗ್ನ ಅದನ್ನು ಏನು ಮಾಡಬಾರ್ದತ್ತೆ. ಅದನ್ನು ಅಲ್ಲಿ ವಿರೋಧ ಮಾಡ್ತೀವಿ. ಇನ್ನ ಈಗ ನಮ್ಮ ಗಾಡಿಯಲ್ಲಿ ಬಂದು ಒಂದು ಆಶೀರ್ವಾದ ತಗೊಂಡು ಲವ್ ಜಿಹಾದ್ ಏನಾರೇ ಅವ್ರು ಮಾಡಕತ್ತಂದ್ರೆ ಅದಕ್ಕೆ ಬುದ್ಧಿ ಉತ್ತರ ನಾವು ಕೊಡಕ್ ತಯಾರಿದ್ದೀವಿ. ಎಚ್ಚರಿಕೆಯಿಂದ ಇರ್ಬೇಕನ್ನೋಂಥ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆಗಾಗಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅವರ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನು ಎಲ್ಲಾದ್ರೂ ನಾವು ತಂದೆ ತಾಯಿಗಳು ನಿಗಾ ಇಡಬೇಕು. ಪ್ರತ್ಯೇಕವಾದಂಥ ಮಹಿಳಾ ಕಾಲೇಜಿನಲ್ಲೇ ನೀವು ಕಲಿಸುವಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.